ನಮಸ್ತೆ. ನಾನು ಡಾಕ್ಟರ್ ಹರ್ಷ ಎನ್.ಎಸ್, ಕನ್ಸಲ್ಟೆಂಟ್ ಫಿಸಿಷಿಯನ್, ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ, ಬೆಂಗಳೂರು. ಇವತ್ತು ನಾನು ಅಡಲ್ಟ್ಸ್ನಲ್ಲಿ, ಅಂದರೆ ನಮಗೆಲ್ಲ ಗೊತ್ತಿದೆ, ಚಿಕ್ಕ ಮಕ್ಕಳಿಗೆ ನಾವು ಲಸಿಕೆಗಳನ್ನು ಕೊಡ್ತೀವಿ ಅಥವಾ ವ್ಯಾಕ್ಸಿನೇಷನ್ ಅಂತ. ಈಗ ಅಡಲ್ಟ್ಸಲ್ಲಿ ಕೂಡ ವ್ಯಾಕ್ಸಿನೇಷನ್ ಇದೆ ಅನ್ನೋದು ಎಷ್ಟು ಜನರಿಗೆ ತಿಳಿದಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಅಡಲ್ಟ್ಸಲ್ಲಿ ಕೆಲವು ವ್ಯಾಕ್ಸಿನ್ಸ್, ಅಂದರೆ ಚಿಕ್ಕ ಮಕ್ಕಳಿಗೆ ಹಾಕುವಂಥ ಎಲ್ಲ ವ್ಯಾಕ್ಸಿನು ಬೇಕಾಗೋದಿಲ್ಲ, ಆದರೆ ಕೆಲವು ವ್ಯಾಕ್ಸಿನ್ಸ್ ತಗೊಳ್ಳೋದ್ರಿಂದ ನಮ್ಮ ಈ ರೋಗ ಅಥವಾ ಏನು ಇಮ್ಯುನಿಟಿ, ನಮ್ಮ ರೋಗದ ವಿರುದ್ಧ ಇಮ್ಯುನಿಟಿನ ಸ್ವಲ್ಪ ನಾವು ಹೆಚ್ಚಿಕೊಳ್ಲಿಕ್ಕಾಗತ್ತೆ. ಅದು ಹೇಗೆ ಆಗುತ್ತೆ ಅಂದರೆ, ಕೆಲವು ವ್ಯಾಕ್ಸಿನ್ಸ್, ಅಂದರೆ ಈಗ ನ್ಯೂಮೋನಿಯಾ ವ್ಯಾಕ್ಸಿನ್ಸ್ ಇದೆ, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಈ ಫ್ಲೂ ವ್ಯಾಕ್ಸಿನ್ಸ್ ನೀವೆಲ್ಲ ಕೇಳಿರ್ಬೋದು, ಫ್ಲೂ ಶಾಟ್ಸ್ ಅಂತ. ಆ ಫ್ಲೂ ವ್ಯಾಕ್ಸಿನ್ಸ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಈ ಹರ್ಪಿಸ್ ಝೋಸ್ಟರ್ ಅಥವಾ ಈ ಕನ್ನಡದಲ್ಲಿ ಸರ್ಪ ಸುತ್ತು ಅಂತ ಏನು ಹೇಳ್ತೀವಿ, ಅದಕ್ಕೂ ಕೂಡ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಎ ವ್ಯಾಕ್ಸಿನ್ಸ್ ಕೂಡ ಅವೈಲೇಬಲ್ ಇದೆ. ಇದೆಲ್ಲ ಎಸ್ಪೆಷಲಿ 50 ವರ್ಷ ಮೇಲ್ಪಟ್ಟವರಿಗೆ, ಹಾಗೂ ಈ ಡಯಾಬಿಟೀಸ್ ಅಥವಾ ಆಸ್ತಮಾ ಅಥವಾ ಲಂಗ್ಸ್, COPD ಮತ್ತು ಹಾರ್ಟ್ ಡಿಸೀಸ್ ಇರುವಂಥವರು ಇದನ್ನು ತಗೊಂಡ್ರೆ ಅವರಿಗೆ ಬಹಳಷ್ಟು ಇದರಿಂದ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ವ್ಯಾಕ್ಸಿನ್ಸ್ ಅನ್ನ, ಅದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಆ ವ್ಯಾಕ್ಸಿನ್ಸ್ ಅನ್ನ ಎಲ್ಲರೂ ತಗೊಳ್ಳುವಂಥದ್ದು 50 ವರ್ಷ ಮೇಲ್ಪಟ್ಟವರು ಒಳ್ಳೆಯದು.